ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬುರ್ಲಿ ಬುಲ್ಸ್ ಅಕಾಡೆಮಿಗೆ ಹೃತ್ಪೂರ್ವಕ ಸ್ವಾಗತ. ಕ್ಯಾಲ್ಕುಲೇಟರ್ ಇಲ್ದ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಸೆಕೆಂಡ್ಗಳಲ್ಲಿ ಬಿಡಿಸುವ ಸೀಕ್ರೆಟನ್ನು ಕಲಿಸಕ ನಾನು ಬಂದಿದ್ದೀನಿ, ನಿಮ್ಮ SB ಬುರ್ಲಿ ಸರ್. ಇವತ್ತಿನ ಕ್ಲಾಸ್ನಲ್ಲಿ ಡಿವಿಜಿಬಿಲಿಟಿ ರೂಲ್ಸ್ ನಿಮಗೆ ಕಲ್ಸಕ್ಕೆ ಬಂದಿದ್ದೀನಿ. ಅದು 2ರಿಂದ 12 ತನಕ ಡಿವಿಜಿಬಿಲಿಟಿ ರೂಲ್ಸ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಯಾವ್ಯಾವ ಎಕ್ಸಾಮ್ದಾಗ ಕೇಳ್ತಾರೋ ಈ ಟಾಪಿಕ್ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ, ರೈಲ್ವೆ ಆಗಿರ್ಬೋದು, ಡಿಫೆನ್ಸ್ನಲ್ಲಿ ಆಗಿರ್ಬೋದು, ಮಿಲ್ಟ್ರಿದಾಗ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅಥವಾ SSC ಆಗಿರ್ಬೋದು, ಅಲ್ಲ KPSC ಆಗಿರ್ಬೋದು, ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ಪರೀಕ್ಷೆ ಕೇಳಲಿ, ಅದ್ರಾಗ ಇದು ಡಿವಿಜಿಬಿಲಿಟಿ ಮೇಲೆ ಒಂದು ಪ್ರಶ್ನೆ ಇಲ್ಲ 2 ಪ್ರಶ್ನೆ ಕೇಳಿರ್ತಾರೋ. ಅದನ್ನು ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಹಾಗಾದರೆ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ ಬನ್ನಿ, ಇನ್ಯಾಕೆ ತಡ ಮಾಡ್ದ. ಲೆಟ್ಸ್ ಸ್ಟಾರ್ಟ್ ದ ಇವತ್ತಿನ ಕ್ಲಾಸ್. ಮೊದಲನೇ ಟಾಪಿಕ್ ಏನೈತಿ, 2ರಿಂದ ಭಾಗ ಹೋಗುವ ನಿಯಮ. ಮೊದಲನೇ ರೂಲ್ ಇದು, ಪ್ರಶ್ನೆ ಅಲ್ಲ ಇದು, ಇದು ನಿಯಮಗಳು. 2ನೇ ನಿಯಮ, 2ರಿಂದ ಭಾಗ ಹೋಗುವ ನಿಯಮ ಅಂದ್ರೆ ಕೊನೆಯ ಅಂಕಿಯಲ್ಲಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ. ಯಾವುದಾರು ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ ಭಾಗ ಹೋಗ್ತೈತೋ ಇಲ್ಲೋ ಅಂಥೇಳಿ ತಿಳ್ಕೊಬೇಕಿರ್ತೈತಿ. ಅದನ್ನು ನೀವು ಹೆಂಗೆ ತಿಳಿತೀರಿ? ಕೊನೆಯ ಅಂಕಿ ಇದು 2ರಿಂದ ಭಾಗವಾಗುವ ನಿಯಮ ಏನು ಒಂದು ರೂಲ್ ಹೇಳ್ತೈತಿ. ಕೊನೆಯ ಅಂಕಿ 0, 2, 4, 6, 8 ಆಗಿದ್ರೆ ಇದು 2ರಿಂದ ಭಾಗ ಹೋಗತೈತೆ ಅಂಥೇಳಿ ನಾವು ತಿಳ್ಕೊಂಡು ಬಿಡಬೇಕು. ಅದು ಯಾವ ರೀತಿ ಅಂದ್ರೆ, ಉದಾಹರಣೆಗೆ ಅಂದ್ರೆ ಈಗ 468 ಐತಿ. 468 ಇದು 2ರಿಂದ ಭಾಗ ಹೋಗ್ತಿತ್ತು ಇಲ್ಲ ಕೇಳಿದ್ರೆ ಕೊನೆಯ ಸಂಖ್ಯೆ ಸಮಸಂಖ್ಯವಾಗಿದೆ. ಕೊನೆಯ ಸಮಸಂಖ್ಯವಾಗಿದ್ದರೆ 2ರಿಂದ ಭಾಗ ಹೋಗುತ್ತದೆ. ಅದು ಈಗ 461 ಇತ್ತಂದ್ರೆ ಇದು 2ರಿಂದ ಭಾಗ ಹೋಗುವುದಿಲ್ಲ, ಇದು 2ರಿಂದ ಭಾಗ ಹೋಗುತ್ತದೆ. ಅದು ಈಗ ಲಾಂಗ್ ನಂಬರ್ ಕೊಟ್ಟಿರ್ತಾರೆ. ಈಗ ಆಪ್ಷನ್ ನಂಬರ್ 3 ನಂಬರ್ ಕೊಟ್ಟಾರೆ, 9, 8, 7, 6, 5, 4, 3, 0 ಇದು ಕೊಟ್ಟಿರ್ತಾರೆ. ಇಷ್ಟು ಎಲ್ಲ ನಂಬರ 2ರಿಂದ ಭಾಗ ಹೋಗೋದೈತೆ ಎಲ್ಲ ನೋಡ್ಬೇಕಾದ್ರೆ ಈಗ ಹಿಂಗೆ ಭಾಗಾಕಾರ ಹಾಕಿ ಎಕ್ಸಾಮ್ದಾಗ ಹಿಂಗೆ ಕುಂಡ್ರಕ್ಕಿತ್ರ ತಲೆಯಾಗ ಒಂದು ಟ್ರಿಕ್ಸ್ ಇರ್ಬೇಕು. ಲಾಸ್ಟ್ ಅಂಕಿ ಅಷ್ಟು ನೋಡ್ಬೇಕು. ಲಾಸ್ಟ್ ಅಂಕಿ ಏನೈತಿ? ಲಾಸ್ಟ್ ಅಂಕಿ 0 ಐತಿ. 0 ಇದೆ. ಕೊನೆಯ ಅಂಕಿ ಥರದ ಏನೈತಿ, ಭಾಗಾಕಾರದ ನಿಯಮ ಏನೈತಿ? 0, 2, 4, 6, 8 ಇವು ಕೊನೆಯಲ್ಲಿ ಇವು ಸಂಖ್ಯೆಗಳಿದ್ದರೆ ಕೊನೆಯ ಅಂಕೆ ಸಮಸಂಖ್ಯೆ ಅಥವಾ 0 ಇದ್ರೆ ಇದು 2ರಿಂದ ಭಾಗ ಹೋಗ್ತೈತಿ ಅಂತ ತಿಳ್ಕೊಂಡು ಬಿಡಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣ ಬನ್ನಿ. ಇನ್ನು 3ರಿಂದ ಭಾಗ ಹೋಗುವ ನಿಯಮ, ಡಿವಿಜಿಬಿಲಿಟಿ ರೂಲ್ ಬೈ 3 ಏನು ಹೇಳ್ತೈತಿ? ಎಲ್ಲ ಅಂಕೆಗಳ ಮೊತ್ತ 3ರಿಂದ ಭಾಗವಾದರೆ ಆ ಸಂಖ್ಯೆ 3ರಿಂದ ಭಾಗವಾಗುತ್ತದೆ ಅಂತ ಹೇಳಿ ತಿಳ್ಕೊಬೇಕು. ಏನು ಹೇಳಿದಾರು? ಈಗ ಒಂದು ನಂಬರ್ ಕೊಟ್ಟಿರ್ತಾರೆ 567. ಫಸ್ಟ್ನೇ ಎಕ್ಸಾಂಪಲ್. ಇದು ಭಾಗಾಕಾರ ಹೋಗ್ತಿತ್ತು ಇಲ್ಲ ನೋಡ್ಬೇಕಾದ್ರೆ ಇದಕ್ಕೆ 3 ಹಿಂಗಾಗಿ ಇದನ್ನ ಬಾಗಲೇ ಮಾಡ್ಕೋತ ಕುಂಡ್ರದಕ್ಕಿತ್ರ ಅದು ರೂಲ್ ಏನು ಹೇಳ್ತೈತಿ? ಎಲ್ಲ ಅಂಕೆಗಳ ಮೊತ್ತ 5 + 6 + 7 ಇವೆಲ್ಲ ಕೂಡ್ರೆ ಎಷ್ಟು ಆಗ್ತೈತಿ? 18. 5, 5, 10, 11, 11, 7, 18. ಇದು 3ರಿಂದ ಭಾಗ ಹೋಗ್ತೈತೆ ಇಲ್ಲೋ? 3 ಮಗ್ಯಾಗ ಐತಿಲ್ಲ 18? ಎಸ್ ಐತಿ. 5, 7, 6 ನಂಬರ್ ಇದು ಡಿವಿಜಿಬಲ್ ಬೈ 3 ಅಂತ ಹೇಳಿಬಿಡ್ಬೇಕು. ಅದ ನಿಮಗೆ ಇಷ್ಟು ನಂಬರ್ ದೊಡ್ಡ ನಂಬರ್ ಕೊಟ್ಟಿರ್ತಾರೆ 1, 2, 3, 4, 5, 6, 7, 8 ಈ ನಂಬರ್ ಇಷ್ಟು ದೊಡ್ಡ ನಂಬರ್ ಕೊಟ್ಟಿದ್ದಾರೆ. ಇದು ಎಲ್ಲಿ ಡಿವಿಜಿಬಿಲಿಟಿ ಮಾಡೋದ? ಇದು ನೀವು ಭಾಗಾಕಾರ ಮಾಡ್ಕೊತ ಕೂತ್ರೆ ತಾಸು ಗಂಟ್ಲೆ ಹೋಗ್ತೈತೆ ಅನ್ನಕ್ಕೆ ಹೋಗಬೇಡ್ರಿ. ಆದ್ರೆ ನಮಗೆ ಏನು ರೂಲ್ಸ್ಗಳು ನಿಯಮಗಳು ಗೊತ್ತಿರಬೇಕು. ಏನು ನಿಯಮಪ್ಪ ಅಂದ್ರೆ 1, 2 + 3 + 4 + 5 + 6 + 7 + 8 ಇವನ್ನೆಲ್ಲ ಅಷ್ಟು ಕೂಡಿದ್ರೆ ನಮಗೆ ಎಷ್ಟು ಉತ್ತರ ಬರ್ತೈತಿ ಅಂದ್ರೆ 36 ಬರ್ತೈತಿ. ಇದು 36 3ರಿಂದ ಭಾಗ ಹೋಗ್ತೈತೋ ಇಲ್ಲೋ? ಎಸ್, 3ರಿಂದ ಭಾಗ ಹೋಗ್ತೈತಿ. ಹಂಗಾದ್ರೆ ಈ ನಂಬರನ್ನು ನಮಗೆ ಡಿವಿಜಿಬಿಲಿಟಿ ಅಂತ ಐತಿ. ಇನ್ನು ಯಾವ ನಂಬರ್ ಇದು ಭಾಗ ಹೋಗೋದಿಲ್ಲ? ಈಗ 567 ಐತಿ, 568 ಅಂತ ತಗೋರಿ. ಇದು 568 ಇದನ್ನ ಈ ನಂಬರ್ ಇದೆ. ಒಂದು ನಿಮಿಷ, ನಿಮಗೆ ಕನ್ಫ್ಯೂಸ್ ಆಗ್ತೈತಿ. ಈಗ 568 ನಂಬರ್, 568 ಡಿವಿಜಿಬಲ್ ಹೋಗ್ತಿತ್ತೋ ಇಲ್ಲೋ ಅಂತ ಕೇಳ್ರಂದ್ರೆ
ಇವೆಲ್ಲ ಪ್ಲಸ್ ಮಾಡ್ರಲ್ಲ, ಆಗಲೇ ಹೇಳಿದಂಗೆ 5 ಪ್ಲಸ್ 6 ಪ್ಲಸ್ 8 ಎಷ್ಟಾಯ್ತು? 5 6 11, 5 5 10, 11 11 8 19. ಇದು 19 ಡಿವಿಜಿಬಲ್ ಆಗೋದಿಲ್ಲ, ಯಾಕಂದ್ರೆ ಡಿವಿಜಿಬಲ್ ಬೈ 18 ಇದು ಸಮೀಪ ಐತಿ, ಇಲ್ಲಿ 21 ಐತಿ ಸಮೀಪ. ಅದಕ್ಕೆ ದಿಸ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಆ್ಯಂಡ್ ದಿಸ್ ನಂಬರ್ 5 6 ನಂಬರ್ ಈಸ್ ನಾಟ್ ಡಿವಿಜಿಬಲ್ ಬೈ 3. ನೆಕ್ಸ್ಟ್ ಮುಗೋಣ ಬರ್ರಿ. ಇನ್ನು 4ರಿಂದ ಭಾಗ ಹೋಗುವ ನಿಯಮ, ಡಿವಿಜಿಬಿಲಿಟಿ ಬೈ 4. ಇದನ್ನು 4ರಿಂದ ಭಾಗಾಕಾರ, ನಿಮಗೆ ಯಾವುದೋ ಒಂದು ಸಂಖ್ಯೆ ಕೊಟ್ಟಿರ್ತಾರೋ ಆ ಸಂಖ್ಯೆ 4ರಿಂದ ಭಾಗ ಹೋಗ್ತಿತ್ತೋ ಇಲ್ಲೋ ಅಂತ ಕೇಳಿರ್ತಾರೆ. ಆ ಎಕ್ಸಾಮ್ ಟೈಮ್ದಲ್ಲಿ ಒಂದು ನಿಯಮಗಳು ನೆನಪಿರ್ಬೇಕು. ಏನೈತಿ ನಿಯಮ? ಕೊನೆಯ 2 ಅಂಕೆಗಳ 4ರಿಂದ ಭಾಗವಾದರೆ ಸಾಕಪ್ಪ ಅಂತ ಹೇಳಿದಾರೆ ಅವರು. ಈಗ ನಿಮ್ಗೆ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ, 13 12. ಈ ನಂಬರ್ ಎಲ್ಲ ಕೂಡಿಸೋದಿಲ್ಲ, ಈ ಲಾಸ್ಟ್ದು 2 ನಂಬರ್ ಏನದಾವಲ್ಲ 12 ನಂಬರ 4ರಲ್ಲೇ ಭಾಗ ಹೋಗ್ತಿತ್ತೋ ಇಲ್ಲೋ? ಎಸ್, 4 3ರಲ್ಲೇ 12, 4 3ರಲ್ಲೇ 12 ಆತಂದ್ರೆ ಎಸ್ ಇದು 1ನೇ ನಂಬರ್ ಭಾಗ ಹೋಗ್ತೈತಿ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ 45 49 89 63 12. ಇದು ಲಾಂಗ್ ನಂಬರ್ ಕೊಟ್ಟಿರ್ತಾರೆ. ಎಷ್ಟು ಡಿಜಿಟ್ ಐತಿ? 1 2 3 4 5 6 7 8 ಡಿಜಿಟ್ ನಂಬರ್ ಐತಿ. 8 ಡಿಜಿಟ್ ನಂಬರ್ ಐತೆ ಅಂತ ಹೇಳಿ ಎಕ್ಸಾಮ್ದಾಗ ಸ್ಕಿಪ್ ಮಾಡದೆ ಬಿಟ್ಟು ಬರಕ್ಕೆ ಹೋಗಬೇಡ್ರಿ. ಅದಕ್ಕೆ ಹೇಳೋದ, ಬುರ್ಲಿ ಬುಲ್ಸ್ ಅಕಾಡೆಮಿಗೆ ಜಾಯ್ನ್ ಆಗ್ರಿ. ಎಕ್ಸಾಮ್ ಓರಿಯೆಂಟೆಡ್ ಟ್ರಿಕ್ಸ್ಗಳನ್ನು ಹೇಳಿಕೊಡ್ತೀನಿ. ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ಮಾಡ್ತಾ ಇನ್ನೂ ಹೆಚ್ಚಿಗೆ ನೀವು ಪ್ರೋತ್ಸಾಹ ಮಾಡಿರಿ. ಆಗ ನನ್ನ ಚಾನಲ್ನ ಇನ್ನೂ ಬೆಳೆಸ್ರಿ, ಇನ್ನೂ ಹೆಚ್ಚಿಗೆ ಕಲಿಸ್ಕೊತಾ ಹೋಗ್ತಾ ಇರ್ತೀನಿ. ಇಷ್ಟು ದೊಡ್ಡ ನಂಬರ್ನ 4ರಿಂದ ಭಾಗಾಕಾರ ನಿಯಮದ ಪ್ರಕಾರ ಭಾಗಿಸ್ರಿ. ಆದ್ರೆ ನೀವು ಈ ರೀತಿ ಭಾಗಾಕಾರ ಹಾಕಿ ಮಾಡಬೇಡ್ರಿ. ಏನೈತಿ ಕೊನೆಯ 2 ಅಂಕೆಗಳು, ಕೊನೆಯ 2 ಅಂಕೆ ಅಂದ್ರೆ ಇಷ್ಟ ತಗೋದದ. ಇದು ಎಷ್ಟೆಲ್ಲ ನಂಬರ್ ಇದನ್ನ ಬಿಟ್ಟು ಬಿಡೋದನ್ನ. 12 ಹೋಗ್ತಿತ್ತ ಇಲ್ಲ ಭಾಗ? ಎಸ್, 12 ಹೋಗ್ತೈತಿ. ಅದೇ ರೀತಿ ಲಾಸ್ಟ್ ನಂಬರ್ ಒಂದು ನೀವು ಮಾಡಿರಿ ನೋಡಿರಿ. ಇನ್ನು 5ರಿಂದ ಭಾಗ ಹೋಗುವ ನಿಯಮ, 5ರ ನಿಯಮ ಏನು ಹೇಳ್ತೈತಿ? ಕೊನೆಯ ಅಂಕೆ 0 ಅಥವಾ 5 ಆಗಿರ್ಬೇಕಂತ ಹೇಳಿರ್ತಾರೆ. ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0 ಆರ್ 5 ಆಗಿರ್ಬೇಕಂತ ಹೇಳಿರ್ತಾರೆ. ಇದು 5ರ ನಿಯಮ. 5ರಿಂದ ಭಾಗ ಹೋಗ್ತಿತ್ತೋ ಇಲ್ಲೋ ಅಂದ್ಬಿಟ್ಟು ಲೆಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ಪೆನ್ನ ಪೆನ್ಸಿಲ್ ತೊಗೊಂಡು ಕುಂಡ್ರಕ್ಕೆ ಹೋಗ್ಬೇಡ್ರಿ. ಬರೇ ಪ್ರಶ್ನೆ ನೋಡ್ಬೇಕು. 2 5 4 5 2 5 4 5 ಅಂತ ಐತೆ. ಲಾಸ್ಟ್ ಡಿಜಿಟ್ 5 ಐತಾ? ಎಸ್, ಇಟ್ ಈಸ್ ಡಿವಿಜಿಬಲ್ ಬೈ 5 ಅಂತ ಹೇಳೋದು. ಈಗ 251 ಐತಿ, ಇಲ್ಲ 2500 ಅಂದೈತಿ. ಎಸ್, ಲಾಸ್ಟ್ ಡಿಜಿಟ್ 00 ಐತಾ? ಎಸ್, ಆಲ್ಸೋ ಇಟ್ ಈಸ್ ಆಲ್ಸೋ ಡಿವಿಜಿಬಲ್ ಬೈ 5 ಅಂತ ಹೇಳ್ಬೋದು. ಇನ್ನು 6ರಿಂದ ಭಾಗ ಹೋಗುವ ನಿಯಮ, ಇದು 6ರಿಂದ ಯಾವುದು? 6ಕ್ಕೆ ಸಪ್ರೇಟ್ ಆದ ನಿಯಮ ಇಲ್ಲ. 6 ನಂಬರ 2 ಮತ್ತು 3ರಿಂದ 2 ಮತ್ತು 3 2ರಿಂದಲೂ ಭಾಗವಾಗಬೇಕು. ಈಗ ಒಂದು ನಂಬರ್ ಐತೆ ಅಂದ್ರೆ ಅದು 2ರಿಂದನೂ ಭಾಗ ಹೋಗ್ಬೇಕು. 432 ನಂಬರ್ ಐತದ, 432 ನಂಬರ್ ಐತೆ ಅಂದ್ರೆ ಅದು ಡೈರೆಕ್ಟ್ ನೀವು 6ರಿಂದ ಭಾಗಿಸಕ್ಕೆ ಹೋಗ್ಬೇಡ್ರಿ. ಆದರೆ ಇದರ 6ರ ನಿಯಮ ಏನೈತಿ? 2 ಮತ್ತು 3ರಿಂದಲೂ ಭಾಗವಾಗಬೇಕು ಅಂತ ಹೇಳಿದ್ದಾರೆ. 2ರ ನಿಯಮ ಐತೆ ಏನೈತಿ? ಲಾಸ್ಟ್ ಡಿಜಿಟ್ ಈಸ್ ಈವನ್ ನಂಬರ್. ಲಾಸ್ಟ್ ಡಿಜಿಟ್ ಈಸ್ ಈವನ್ ನಂಬರ್. ಲಾಸ್ಟ್ ಡಿಜಿಟ್ ಸಮ ಸಂಖ್ಯೆ ಆಗಿತ್ತಂದ್ರೆ ಇಟ್ ಈಸ್ ಡಿವಿಜಿಬಲ್ ಬೈ. ಲಾಸ್ಟ್ ಡಿಜಿಟ್ ಸಮ ಸಂಖ್ಯೆ, ಲಾಸ್ಟ್ ಕೊನೆಯ ಅಂಕೆ ಸಮ ಸಂಖ್ಯೆ ಐತಿ, ಇದು ಡಿವಿಜಿಬಲ್ ಬೈ 2 ಆಗ್ತೈತಿ. ಇನ್ನು 3ರ ನಿಯಮ ಏನೈತಿ? ಎಲ್ಲ ಸಂಖ್ಯೆಗಳ ಮೊತ್ತ 3ರಿಂದ ಭಾಗವಾಗಬೇಕು. ಇದು ಏನೈತಿ? 4 3 2, 4 3 7, 7 ಪ್ಲಸ್ 2 9. ಇದು 9 ಡಿವಿಜಿಬಲ್ ಬೈ 6. 9 ಇದು ಡಿವಿಜಿಬಲ್ ಬೈ 3. ಇದು ಈ ಥರದ್ದು. ಸೊ 2 ಮತ್ತು 3 2ರಿಂದಲೂ ಭಾಗಾಕಾರವಾಗ್ತೈತಿ. ಅದಕ್ಕೆ ಇದು ಡಿವಿಜಿಬಲ್ ಬೈ ಈ ನಂಬರ್ 432 ಡಿವಿಜಿಬಲ್ ಬೈ 6 ಅಂತ ಹೇಳ್ಬೋದು. ಇನ್ನು ತಳಗಿನ ಆಪ್ಷನ್ ನಂಬರ್ ಬಿ ಮತ್ತು ಸಿ ಏನದಾವಲ್ಲ ಅವನ್ನ 2 ನೀವು ಟ್ರೈ ಮಾಡಿರಿ. ಆನ್ಸರ್ ಬರಲಿಲ್ಲ ಅಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಎಲ್ಲರೂ ಏನಾದರೂ ತಪ್ಪು ಹೇಳಿದ್ನಿ ಅಂದ್ರೆ ಅದನ್ನೂ ಕಮೆಂಟ್ದಾಗ ಹೇಳ್ರಿ. ಮುಂದಿನ ವಿಡಿಯೋದಾಗ ನಾವು ತಿದ್ಕೊಂಡು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಪೋರ್ಟ್ ಮಾಡಿರಿ. ಇನ್ನು 7ನೇ ನಿಯಮ ಏನೈತಿ? ಕೊನೆಯ ಅಂಕೆಗಳನ್ನು 2ರಿಂದ ಗುಣಿಸಿ ಉಳಿದ ಸಂಖ್ಯೆಯಿಂದ ಕಳೆಯಿರಿ. ಬಂದ ಉತ್ತರ 7ರಿಂದ ಭಾಗವಾದರೆ ಮೂಲ ಸಂಖ್ಯೆಯು 7ರಿಂದ ಭಾಗವಾಗುತ್ತದೆ ಅಂಥೇಳಿ ತಿಳ್ಕೊಬಹುದು ಅಂತ ಹೇಳಿದ್ದಾರೆ.
ಈಗ ಎಕ್ಸಾಮ್ದಾಗ ಒಂದು 5 ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ. ಈಗ ನಿಮ್ಗೆ ಸಿಂಪಲಾಗಿ 3 ಡಿಜಿಟ್ ನಂಬರ್ ಹೇಳ್ತೀನಿ. 392 ನಂಬರ್ ಕೊಟ್ಟಿದ್ದಾರೆ. ಕೊನೆಯ ಅಂಕೆಯನ್ನು, ಇದು ಕೊನೆಯ ಅಂಕೆ ಐತಿ, 2ರಿಂದ ಗುಣಿಸಿ. ಕೊನೆಯ ಅಂಕೆ 2 ಐತಿ, ಇದಕ್ಕೆ 2ರಿಂದ ಗುಣಿಸಿ. 2 2 8 4 ಆತ. ಉಳಿದ ಸಂಖ್ಯೆಯಿಂದ ಕಳೆಯಿರಿ. ಇದು ಉಳಿದ ಸಂಖ್ಯೆ 39ರಾಗ 4 ಹೋತರ ಎಷ್ಟು ಉಳಿತು? 35 ಉಳಿತು. 35ನ ಇದು ಡಿವಿಜಿಬಲ್ ಬೈ 7. 7 5 35 ತಿಳಿತ್ರ? ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರಂದ್ರೆ ಇದು ನಂಬರ ಡಿವಿಜಲ್ ಬೈ 7 ಅಂತ ಹೇಳಿ ತಿಳ್ಕೊಬೋದು. ಈಗ ನಿಮಗೆ ಇನ್ನೊಂದು ದೊಡ್ಡ ಸಂಖ್ಯೆನ ಎಕ್ಸಾಂಪಲ್ ತೊಗೋತೀನಿ. ಲಾಸ್ಟ್ದು ಒಂದು ಏನಿಲ್ಲ ಅದನ್ನು ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ. ಆನ್ಸರ್ ಕರೆಕ್ಟ್ ಬಂದಿತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ, ನನಗೂ ಒಂಚೂರು ಹೆಲ್ಪ್ ಆಗ್ತೈತಿ. 20737455 ಇಷ್ಟು ನಂಬರನ್ನು ನೀವು ಕ್ಷಣಾರ್ಧದಲ್ಲಿ ಒಂದೇ ಒಂದು ಸೆಕೆಂಡದಲ್ಲಿ ನೀವು ದರ ಆನ್ಸರ್ ಮಾಡಿ ಹೇಳ್ಬೋದು. ಹೆಂಗೆ ಹೇಳ್ಬೋದು? ಲಾಸ್ಟ್ ಡಿಜಿಟ್ ಏನೈತಿ ಇಲ್ಲಿ? 5 ಐತಿ. 5ಕ್ಕೆ 2ರಿಂದ ಗುಣಿಸ್ರಿ ಅಂತ ಹೇಳಿದಾರೆ. ಎಷ್ಟು ಬತ್ತು ಉತ್ತರ? 10. ಇದು 10 ಬರ್ತೈತಿ ಉತ್ತರ. 5 2 10. 5 2 10 ಬರ್ತಂದ್ರೆ ಬಂದ ಉತ್ತರವನ್ನು ಉಳಿದ ಸಂಖ್ಯೆಯಿಂದ ಕಳೀರಿ ಅಂತ ಹೇಳಿದಾರೆ. ಇದು 10 ಬಂದೈತಲ್ಲ, ಈ 10ನ್ನ ಇಲ್ಲಿ ಇಡ್ರಿ. ಇಲ್ಲಿ ಇಟ್ಟು ಕಳೆದ್ರಂದ್ರೆ ಇದು 5, ಇದು 3, 7, 3, 0, 2. ಇದನ್ನು ಈ ಸಂಖ್ಯೆಯನ್ನು 7ರಿಂದ ಭಾಗಾಕಾರ ಮಾಡಿದ್ರಂದ್ರೆ ನಮಗೆ ಇದಕ್ಕೆ ಎಷ್ಟರಲ್ಲಿ ಹೋಗ್ತೈತೆ ಅಂದ್ರೆ 29105 ಹೋಗ್ತೈತಿ. ಅದು ಭಾಗಾಕಾರ ಕಂಪ್ಲೀಟಾಗಿ 29105ರಿಂದ ಕಂಪ್ಲೀಟಾಗಿ ಭಾಗಾಕಾರ ಹೋಗ್ತೈತಿ, ಭಾಗವಾಗ್ತೈತಿ ಈ ಸಂಖ್ಯೆ. ಅದಕ್ಕೆ ಇದು ಡಿವಿಸಿಬಿಲಿಟಿ ರೂಲನ್ನು ಕಂಪ್ಲೀಟಾಗಿ ನೆನಪಿಟ್ಕೋರಿ. ಬನ್ನಿ ನೆಕ್ಸ್ಟ್ ಹೋಗೋಣ. 8ರಿಂದ ಭಾಗವಾಗುವ ನಿಯಮ. 8ರ ನಿಯಮ ಏನೈತಿ? ಕೊನೆಯ 3 ಅಂಕೆಗಳು ಭಾಗವಾದ್ರೆ ಸಾಕು. ಕೊನೆಯ 3 ಅಂಕೆಗಳ 8ರಿಂದ ಭಾಗವಾದ್ರೆ ಕಂಪ್ಲೀಟಾಗಿ ಆ ಸಂಖ್ಯೆ ಭಾಗವಾಗತೈತೆ ಅಂಥೇಳಿ ನಾವು ತಿಳ್ಕೊಬೋದು. ಇದು 10 16 ಕೊಟ್ಟಿದ್ದಾರೆ. ಕೊನೆಯ 3 ಸಂಖ್ಯೆ 0 1 6 16. ಇದು ಭಾಗವಾಗ್ತೈತೆ ಇಲ್ಲ? ಕೆ ರೈಂಟ್ ಆಡಲಿ 16 ಎಸ್ ಇದು ಭಾಗವಾಗ್ತೈತಿ. ಇನ್ನು ಎರಡನೇ ಆಪ್ಷನ್ದಲ್ಲಿ 45 67 81 120. ಇದ್ರಾಗ ಕೊನೆಯ 3 ಸಂಖ್ಯೆಗಳ ಮೊತ್ತ, ಕೊನೆಯ 3 ಅಂಕೆಗಳು ಕೇಳಿದಾರೆ. 120 ಭಾಗವಾಗ್ತಿತ್ತೋ ಇಲ್ಲೋ ಕೇಳಿದಾರೆ. 120 ಭಾಗ ಆಗ್ತೈತೋ ಇಲ್ಲೋ ನೋಡೋಣ, ಚೆಕ್ ಮಾಡೋಣ. ಹಂಗಾದ್ರೆ ಬರ್ರಿ. ಹಂಗಾರೆ 120 8ರಿಂದ ಭಾಗಾಕಾರ ಮಾಡ್ರಂದ್ರೆ 8 ಎಷ್ಟಲೇ? 8 15 120. ಎಸ್ ಕರೆಕ್ಟ್. ಆಲ್ಸೋ ಇದು ಡಿವಿಜಲ್ ಬೈ ಅಂದ್ರೆ 8ರಿಂದ ಭಾಗಾಕಾರ ಕೇಳಿದ್ರಂದ್ರೆ ಕೊನೆಯ 3 ಅಂಕೆಗಳ ಇದು ತಳಗಿನ ನಂಬರ್ ಕೊಟ್ಟಿದ್ದಾರೆ. 248 ಇದು ಭಾಗ ಆಗ್ತೈತೋ ಇಲ್ಲೋ ಕೇಳಿದಾರೆ. ನೋಡಿರಿ, 8 3 24, 8 1 8. ಆಲ್ಸೋ ಇದು ಡಿವಿಜಲ್ ಬೈ 8. ಇನ್ನು 9ರ ಸಂಖ್ಯೆ, 9ರಿಂದ ಭಾಗವಾಗುವ 9ರ ನಿಯಮ ಏನೈತಿ? ಎಲ್ಲ ಅಂಕೆಗಳ ಮೊತ್ತ ಕೂಡಿಸ್ರ, ಎಲ್ಲ ಅಂಕೆಗಳ ಮೊತ್ತ 9ರಿಂದ ಭಾಗವಾದ್ರೆ ಸಾಕ ಅಂತ ಹೇಳಿದಾರೆ ಅವರು. ಎಕ್ಸಾಂಪಲ್ ಕೊಟ್ಟು ನೋಡೋಣ. 7 2 9 7 2 9 7 2 9 9 9 18 19 2 18 ಇದು ಭಾಗವಾಗ್ತೈತಿ. ಅದೇ ರೀತಿ 1 2 3 4 5 6 7 2 ಇದನ್ನೆಲ್ಲ ಕೂಡಿಸಿರಂದ್ರೆ ಕೂಡಿಸಿದ ಮೊತ್ತಕ್ಕೆ ಡಿವೈಡೆಡ್ ಬೈ 9 ಮಾಡ್ರಂದ್ರೆ ನಮಗೆ ಆನ್ಸರ್ ಕರೆಕ್ಟ್ ಬರ್ತೈತಿ. ಇವೆರಡು ಆಪ್ಷನ್ ಬಿ ಮತ್ತು ಸಿ ನಿಮಗೆ ಬಿಟ್ಟಿದ್ದೀನಿ ಪ್ರಾಕ್ಟೀಸ್ಗೆ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಎಷ್ಟು ಜನ ನನ್ನ ಕ್ಲಾಸನ್ನು ಕೇಳತ್ತೀರಿ ಅಂಥೇಳಿ ನನಗೂ ಗೊತ್ತಾಗ್ತೈತಿ. ಆನ್ಸರ್ ಮಾಡಿರಿ ನೀವು. ಇನ್ನು 10ರ ನಿಯಮ ಏನೈತಿದೆ? ಈಸಿಯಾಗಿ ಹೇಳ್ಬೋದು, ಕಣ್ಣು ಮುಚ್ಚಿ ಹೇಳ್ಬೋದು. 10ರ ಕೊನೆಯ ಅಂಕೆ 0 ಆಗಿದ್ರೆ ಇದು ಡಿವಿಜಲ್ ಬೈ 10 ಅಂತ ಹೇಳ್ಬೋದು. 10ರಿಂದ ಭಾಗ ಹೋಗ್ತೈತೆ ಅಂತ ಹೇಳ್ಬೋದು ಕಣ್ಣು ಮುಚ್ಚಿ. ಇನ್ನೇನು ಎಕ್ಸ್ಪ್ಲನೇಷನ್ ಮಾಡೋದು ಬೇಕಾಗಿಲ್ಲ. ಇನ್ನು 11ರ ನಿಯಮ ಏನೈತಿ? 11ರ ನಿಯಮ ಬೆಸ ಸ್ಥಾನಗಳ ಅಂಕೆಯ ಮೊತ್ತ
ಮತ್ತು ಸಮಸ್ಥಾನಗಳ ಅಂಕೆಗಳ ಮೊತ್ತದ ವ್ಯತ್ಯಾಸ 11ರಿಂದ ಭಾಗವಾದರೆ ಸಾಕು ಅಂತ ಹೇಳಿದ್ದಾರೆ, ಅಥವಾ 0 ಆಗಿದ್ರೂ ಸಾಕು ಅಂತ ಹೇಳ್ತಾರೆ. 0 ಆಗಬೇಕು ಬೆಸ ಸ್ಥಾನಗಳ ಅಂಕಿ ಮೊತ್ತ ಮತ್ತು ಸಮಸ್ಥಾನಗಳ ಅಂಕಿ ಮೊತ್ತ 0 ಆಗಬೇಕು, ಇಲ್ಲ 11ರಿಂದ ಭಾಗವಾದರೂ ಸಾಕಂತ ಹೇಳಿದ್ದಾರೆ. ಈಗ 121 11ರಿಂದ ಭಾಗ ಹೋಗ್ತೈತೆ ಇಲ್ಲ ಕೇಳಿದ್ರಂದ್ರೆ ಎಸ್ ಹೋಗ್ತೈತೆ ಅಂತ ಹೇಳ್ತೀರಿ ನೀವು. ಅದ ಈಗ ಬೆಸ ಸಂಖ್ಯೆ ಯಾವುದ? ಇದು ಬೆಸ ಸಮ, ಇದು ಬೆಸ 1 + 1 - 2 1 + 1 2 - 2 0 ಬಂತಾ? 11ರಿಂದ ನಾವು ಭಾಗಾಕಾರ ಮಾಡಬೇಕಾಗೋದಿಲ್ಲ. 2 - 2 0 ಬಂತಾ? ಎಸ್, ಇಟ್ ಈಸ್ ಆಲ್ಸೋ ಡಿವಿಸಲ್ ಬೈ 11 ಅಂತ ಹೇಳ್ಬೋದು. ಈಗ ಇನ್ನೊಂದು ದೊಡ್ಡ ಸಂಖ್ಯೆ ಒಂದು ತೊಗೊಂಡು ನೋಡ್ತೀನಿ. ದೊಡ್ಡ ಸಂಖ್ಯೆ ತೊಗೊಂಡು ಬರ್ರಿ. 19 0 2 7 8 0 1 2 3 4 ಅಂದ್ರೆ ಒಂದು ಬಿಟ್ಟು ಒಂದೊಂದು ತೊಗೋತ ಬರ್ರಿ. 0 7 0 ಪ್ಲಸ್ 1 ಬರ್ರಿ. ಎಲ್ಲಿ ಬಿಟ್ಟಿದ್ವಿ ಇದನ್ನ? ಎಲ್ಲ ಬರ್ಕೊಂಡ್ರೆ ಒಂದು ಬಿಟ್ಟು ಒಂದು ಸಂಖ್ಯೆ ಅಂದ್ರೆ ಬೆಸ ಸಮ ಎಲ್ಲ ಬರ್ಕೊಂಡ್ವಿ. ಇದ 0 7 0 1 ಇದನ್ನ ಬರ್ಕೊಂಡ್ವಿ. ಬ್ರಾಕೆಟ್ ಹಾಕೋಣ, ಮೈನಸ್ ಮಾಡೋಣ. ನಂತರದಲ್ಲಿ ಇನ್ನು ಬಿಟ್ಟಿರ್ತಕ್ಕಂಥ ಸಂಖ್ಯೆ 8 2 9 ಇವನ್ನೆಲ್ಲ ಕೂಡ್ಸೋಣ್ರಿ. ಎಷ್ಟು ಬರ್ತೈತಿ? ಎಷ್ಟ? 7 + 1 8 ಇದು 8 10 19 19 19 ಮೈನಸ್ 8 11 11 ಬರ್ತಂದ್ರೆ ಇಟ್ ಈಸ್ ಈ ನಂಬರ್ ಆಲ್ಸೋ ಡಿವಿಜಿಬಲ್ ಬೈ 11. 11ರಿಂದ ಭಾಗ ಹೋಗ್ತೈತಿ ಅಂತ ಹೇಳಿ ನಾವು ತಿಳ್ಕೊಬಹುದು. ಇನ್ನು ಆಪ್ಷನ್ ನಂಬರ್ 3 91827363 ಈ ನಂಬರ್ ಆನ್ಸರ್ನ ಕಮೆಂಟ್ ಮಾಡಿರಿ ನೋಡೋಣ. ಇನ್ನು ಲಾಸ್ಟ್ದಾಗಿ ಕೊನೆಯದಾಗಿ ಹೇಳ್ಬೇಕಂದ್ರೆ 12ರ ನಿಯಮ ಏನು ಹೇಳ್ತೀವಿ? ಡೈರೆಕ್ಟ್ 12ರಿಂದ ಭಾಗಾಕಾರ ಹೋಗೋದಿಲ್ಲ. 12ಕ್ಕೆ ಏನೈತಿ ಅಂದ್ರೆ ಇದು 12ಕ್ಕೆ ಏನೈತಿ? 12ರ ಅದೇನಂತಾರೆ ಲಘು ಗುಣಕಗಳು ಅಂತ ಹೇಳ್ತಾರೆ. 3 4 3 4ಲೇ 12 ಐತಿ. 3ರಿಂದ ಭಾಗ ಆಗಬೇಕು ಮತ್ತು 4ರಿಂದ ಭಾಗ 3ರ ನಿಯಮ ಅಪ್ಲಿಕೇಬಲ್ ಆಗಬೇಕು, 4ರ ನಿಯಮ ಅಪ್ಲಿಕೇಬಲ್ ಆಗಬೇಕು. ಇದಕ್ಕೆ ಬರ್ರಿ 3ರ ನಿಯಮ ಏನೈತಿ, 4ರ ನಿಯಮ ಏನೈತಿ, ಅಪ್ಲಿಕೇಬಲ್ ಆಗ್ತಾವೋ ಇಲ್ಲ ಅಂತ ಹೇಳಿ ನೋಡೋಣ. 144 ನಂಬರ್ ಐತಿ. 3ರ ನಿಯಮ ಐತಿ ಎಲ್ಲ ಸಂಖ್ಯೆಗಳು ಮೊತ್ತ 1 4 4 4 1 5 5 4 9 ಎಸ್ ಈಸ್ ಡಿವಿಜಲ್ ಬೈ 3. 3ರ ನಿಯಮ ಅಪ್ಲಿಕೇಬಲ್ ಆಯ್ತು. ಇನ್ನು 4ರ ನಿಯಮ ಏನು ಹೇಳ್ತೈತಿ? 1 4 ಕೊನೆಯ 2 ಅಂಕೆಗಳ ಮೊತ್ತ 4 + 4 8 ಕೊನೆ ಈ ನಂಬರ್ ಡಿವಿಜಲ್ ಬೈ 4. ಇದು 3 ಮತ್ತು 4 2 ಸಂಖ್ಯೆಗಳಿಂದ ಭಾಗ ಹೋಗುತ್ತದೆ. 2 ಸಂಖ್ಯೆಗಳಿಂದ ಭಾಗ ಹೋಗುತ್ತದೆ. ಆದ್ದರಿಂದ 144 ಕಂಪ್ಲೀಟಾಗಿ 12ರಿಂದ ಭಾಗ ಹೋಗುತ್ತದೆ ಅಂತ ಹೇಳಿ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ನಿಮ್ಗೆ ಶಾರ್ಟ್ ಟ್ರಿಕ್ಸ್, ಮೆಮೊರಿ ಟ್ರಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ನಿಮ್ಗೆ 2ರ ನಿಯಮ 4 3 4 5 6 ಹಂಗೆ 11ರ ತನಕ ನಿಯಮಗಳನ್ನ ಶಾರ್ಟಾಗಿ ಟ್ರಿಕ್ಸ್ ಯಾವ ರೀತಿ ನೀವು ಹೇಳ್ಬೋದು ಅಂದ್ರೆ, ಈಗ 2ರಿಂದ ಭಾಗ ಹೋಗ್ತಿತ್ತೋ ಇಲ್ಲ ಅಂತ ನೋಡ್ಬೇಕಾದ್ರೆ ಲಾಸ್ಟ್ ಕೊನೆಯ ಸಂಖ್ಯೆ ಅಷ್ಟೇ ನೋಡ್ಬೇಕು. ಈಗ ನಾ ಏನು ಹೇಳ್ತೀನಿ, ನಾವು ಎಲ್ಲ ಕೊನೆಯ ಸಂಖ್ಯೆ ಅಷ್ಟೇ ಹೇಳ್ಬೇಕು. ಕೊನೆಯ ಸಂಖ್ಯೆ ಸಮ ಸಂಖ್ಯೆ ಆಗಿತ್ತಂದ್ರೆ ಇದು ಭಾಗ ಹೋಗ್ತೈತಿ, ಇಲ್ಲ 0 ಆಗಿತ್ತು ಅಂದ್ರೆ ಭಾಗ ಹೋಗ್ತೈತಿ. ಇಲ್ಲ ಇನ್ನು 3ರ ನಿಯಮ ಏನೈತಿ? 3 ಸಂಖ್ಯೆಗಳ ಏನು ಎಷ್ಟು ಇರ್ತಾವಲ್ಲ ಅಷ್ಟು ಅಂಕೆಗಳ ಮೊತ್ತ ಕೂಡಿಸಿರ 3ರಿಂದ ಭಾಗ ಹೋಗಬೇಕು ಅಂತ ಹೇಳ್ತಾರೆ. ಇನ್ನು 4ರ ನಿಯಮ ಏನೈತಿ? ಕೊನೆ 2 ಅಂಕೆಗಳ ಅದು 20 ನಂಬರ್ ಕೊಡೋರಕ್ಕೆ, ಆದ್ರೆ ಅದಕ್ಕೆ ಲಾಸ್ಟ್ 2 ಡಿಜಿಟ್ ನಂಬರ್ ಕೂಡಿಸಿರ 4ರಿಂದ ಭಾಗ ಹೋಗಬೇಕು. ಇನ್ನು ಮತ್ತು 5ರ ನಂಬರ್ ಏನೈತಿ? 5ರ ರೂಲ್ ಏನೈತಿ? 0 ಆಗಬೇಕು ಇಲ್ಲ 5 ಆಗಿರಬೇಕು ಲಾಸ್ಟ್ ಡಿಜಿಟ್.
ಇನ್ನು 6ರಿಂದ ರೂಲ್ ಏನದೈತಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅದು ಎಷ್ಟು ಡಿಜಿಟ್ ಇರೋದಕ್ಕ 2 ಮತ್ತು 3ರ ನಿಯಮಗಳು ಎರಡೂ ಅಪ್ಲಿಕೇಬಲ್ ಆಗಬೇಕು, ಎರಡೂ ಹೋಲಿಕೆ ಆಗಬೇಕು. ಎರಡೂ ಅಪ್ಲಿಕೇಬಲ್ ಅದು ಅಂದ್ರೆ ಇದು 6ರಿಂದ ಭಾಗ ಹೋಗ್ತೈತಿ ಅಂತ ಹೇಳಿ ತಿಳ್ಕೊಬೋದು. ಇನ್ನು 7ರದ್ದು ಏನೈತಿ, ಡಬಲ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಟ್ರಿಕ್ಸ್ ಅಂದ್ರೆ ಕೊನೆ ಬೆಸ ಸಂಖ್ಯೆ ಮತ್ತು ಸಮ ಸಂಖ್ಯೆ ಎರಡೂ ಮೈನಸ್ ಮಾಡಬೇಕು. ಎರಡೂ ಮೈನಸ್ ಮಾಡಿರಂದ್ರೆ ಅವು ಸಂಖ್ಯೆಗಳ ಡಬಲ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಟ್ರಿಕ್ಸ್. ಇದು 7ದು ಏನೈತಿ, ಕೊನೆಯ ಸಂಖ್ಯೆಯ ಅದಕ್ಕೆ ಡಬಲ್ ಮಾಡಬೇಕು, ಉಳಿದಿರ್ತಕ್ಕಂಥ ಸಂಖ್ಯೆಗಳನ್ನ ಮೈನಸ್ ಮಾಡಬೇಕು. ಅಲ್ಲಿ ಡಿವಿಜಿಬಲ್ ಆತಂದ್ರೆ ಅದು 7ರಿಂದ ಭಾಗ ಹೋಗ್ತೈತಿ. ಅದ 8ರದ್ದು ನಿಯಮ ಏನೈತಿ, ಕೊನೆಯ 3 ಅಂಕೆಗಳ ಮೊತ್ತ 8ರಿಂದ ಕಂಪ್ಲೀಟಾಗಿ ಭಾಗ ಹೋಯ್ತಂದ್ರೆ ಅದು 8ರಿಂದ ಹೋಗ್ತೈತಿ ಅಂದಂಗೆ. ಅದು 9ರ ನಿಯಮ ಏನೈತಿ, ಒಟ್ಟು 8 ಅಂಕೆಗಳು ಕೊಟ್ಟಿರ್ತಲ್ಲ ಅಷ್ಟು ಅಂಕಿಗಳ ಮೊತ್ತ 9ರಿಂದ ಕೂಡಿಸಿದ್ರೆ 9ರಿಂದ ಭಾಗ ಹೋಗಬೇಕು. ಇನ್ನು 10ರ ನಿಯಮ ಏನೈತಿ, ಕೊನೆಯ ಅಂಕೆ 0 ಆಗಿತ್ತಂದ್ರೆ ಅದು 10ರಿಂದ ಭಾಗ ಹೋಗ್ತೈತಿ. ಅದು 11ರ ಸಂಖ್ಯೆ ಏನು ಹೇಳ್ತೈತಿ, ಬೆಸ ಮತ್ತು ಸಮಸ್ಥಾನಗಳ ವ್ಯತ್ಯಾಸದ ಮೊತ್ತ ಡಿಫ್ರೆನ್ಸ್ ನಂಬರ್ ಡಿಫ್ರೆನ್ಸ್ ವ್ಯಾಲ್ಯೂ ಅದು 11 ಆಗಬೇಕು, ಇಲ್ಲ 11 ಆಗಬೇಕು, ಅಥವಾ 0 ಆಗಬೇಕು. ಇನ್ನು 12ರ ನಿಯಮ ಏನೈತಿ, 3 ಮತ್ತು 4ರ ಎರಡೂ ನಿಯಮಗಳು ಇದಕ್ಕೆ ಅಪ್ಲಿಕೇಬಲ್ ಆಗಬೇಕು ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ಈ ಡಿವಿಜಿಬಿಲಿಟಿ ರೂಲನ್ನು ಕ್ಲಾಸನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬುರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂದ್ರೆ ನಾವು ಹಾಕೋ ವಿಡಿಯೋಗಳು ನಿಮಗೆ ಒಂದು ಮುಟ್ಟಾತಾವು ಅಂದ್ರೆ ನಾವು ಹೇಳೋ ಕ್ಲಾಸ್ನ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ನಾವು ನಿಮಗೆ ಮುಟ್ಟಿಸೋ ಪ್ರಯತ್ನನ ಮಾಡ್ತೀನಿ. ಹಾಗೂ ನಮ್ಮ ಟೀಮ್ನೂ ಮಾಡ್ತೈತಿ. ಹಾಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.